ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕುತೂಹಲಕಾರಿ ರೋಚಕ ವಿಷಯ ಅಂದರೆ ಕಪ್ಪು ಬಣ್ಣದ ಈ ಹಲ್ಲು ಪುಡಿ ಕೋಟಿ ಬಿಸ್ನೆಸ್ ಮಾಡಿದ್ದು ಹೇಗೆ. ಅದರಲ್ಲೂ ಇವತ್ತಿನ ಕಾಲದಲ್ಲಿ ಬ್ರ್ಯಾಂಡಿಂಗ್, ಅಡ್ವರ್ಟೈಸ್ಮೆಂಟ್ ಅಂತ ಕೋಟಿ ಖರ್ಚು ಮಾಡ್ತಾರೆ. ಆದರೆ ಸುಮಾರು 100 ವರ್ಷಗಳ ಹಿಂದೆಯೇ ಯಾವುದೇ ಟಿವಿ, ರೇಡಿಯೋ, ಇಂಟರ್ನೆಟ್ ಇಲ್ಲದ ಕಾಲದಲ್ಲಿ ಕೇವಲ ಬಾಯ್ಮಾತಿನ ಪ್ರಚಾರದಿಂದಲೇ ದೇಶಾದ್ಯಂತ ಸೌಂಡ್ ಮಾಡಿದ ಒಂದು ಕನ್ನಡಿಗರ ಪ್ರಾಡಕ್ಟ್ ಇತ್ತು. ಅದಷ್ಟೇ ಅಲ್ಲ, ಭಾರತದಲ್ಲಿ ಮೊದಲ ಬಾರಿಗೆ ವಿಮಾನದ ಮೂಲಕ ಮನೆಗೆ ಕರಪತ್ರ ಹಂಚಿ ಪ್ರಚಾರ ಪಡೆದ ಸಾಹಸವು ಈ ಪ್ರಾಡಕ್ಟನ್ನದಾಗಿತ್ತು. ಹೌದು, ನಾವು ಹೇಳ್ತಾ ಇರೋದು ದಕ್ಷಿಣ ಭಾರತದ ಪ್ರತಿಯೊಬ್ಬರ ಮನೆಯಲ್ಲೂ ಸದ್ದು ಮಾಡಿದ್ದ ನಂಜನಗೂಡು ಹಲ್ಲುಪುಡಿ. ಇವತ್ತಿನ ಶೋಧ ಸಂಚಿಕೆಯಲ್ಲಿ ಈ ಕಪ್ಪು ಪುಡಿಯ ಹಿಂದಿರುವ ರೋಚಕ ಇತಿಹಾಸವನ್ನು ಹುಡುಕೋಣ. ಅದಕ್ಕೂ ಮೊದಲು ಶೋಧ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಟಚ್ ಮಾಡಿ. ಈ ಕತೆ ಶುರುವಾಗೋದು ಮೈಸೂರು ಜಿಲ್ಲೆಯ ಧಾರ್ಮಿಕ ನಗರಿ ನಂಜನಗೂಡಿನಲ್ಲಿ 1913ರಲ್ಲಿ ಬಿ ವಿ ಪಂಡಿತ್, ಸದ್ವೈದ್ಯ ಪಂಡಿತ್ ಬಿ ವಿ ಪಂಡಿತ್ ಅನ್ನುವ ಆಯುರ್ವೇದ ಪಂಡಿತರು ಇದನ್ನು ತಯಾರಿಸಲು ಶುರು ಮಾಡುತ್ತಾರೆ. ಪಂಡಿತ್ ಅವರಿಗೆ ಆಯುರ್ವೇದ ಗಿಡಮೂಲಿಕೆಗಳ ಬಗ್ಗೆ ಅಪಾರ ಜ್ಞಾನವಿತ್ತು. ಅವರು ಭತ್ತದ ಹೊಟ್ಟು, ರೈಸ್ ಹಸ್ಕ್ ಮತ್ತು ವಿವಿಧ ಗಿಡಮೂಲಿಕೆಗಳನ್ನು ಬಳಸಿ ಕಪ್ಪು ಬಣ್ಣದ ಒಂದು ಹಲ್ಲು ಪುಡಿಯನ್ನು ತಯಾರಿಸಿದರು. ಆರಂಭದಲ್ಲಿ ತಮ್ಮ ಬಳಿ ಇರುವ ರೋಗಿಗಳಿಗೆ ಇದನ್ನು ನೀಡುತ್ತಿದ್ದರು. ಹಲ್ಲು ನೋವು, ಒಸಡುಗಳ ಸಮಸ್ಯೆ ಇದ್ದು ಚಮತ್ಕಾರಿಗಳಂತೆ ಈ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತದೆ. ಇನ್ನು ಎರಡನೆಯದಂದರೆ, ನಂಜನಗೂಡಿನ ಹಲ್ಲುಪುಡಿ ಜಗತ್ಪ್ರಸಿದ್ಧವಾಗಿದ್ದು ಬಿ ವಿ ಪಂಡಿತ್ ಅವರ ಮಾರ್ಕೆಟಿಂಗ್ ತಂತ್ರವೇ ಮುಖ್ಯ ಕಾರಣವಾಗಿತ್ತು. ಈ ಉಚಿತ ಮಾದರಿ ಅಂದರೆ ಫ್ರೀ ಸ್ಯಾಂಪಲ್ಸ್ ರೈಲು ಮತ್ತು ಬಸ್ಸುಗಳಲ್ಲಿ ಪ್ರಯಾಣಿಸುವಾಗ ಜನರಿಗೆ ಉಚಿತವಾಗಿ ಹಲ್ಲು ಪುಡಿಯನ್ನು ಸಣ್ಣ ಪ್ಯಾಕ್ಗಳೊಂದಿಗೆ ಹಂಚುತ್ತಿದ್ದರು. ಗೋಡೆ ಜಾಹೀರಾತುಗಳು, ಹೌದು, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಹಳ್ಳಿಗಳ ಗೋಡೆಗಳ ಮೇಲೆ ನಂಜನಗೂಡು ಹಲ್ಲುಪುಡಿ ಅಂತ ದೊಡ್ಡದಾಗಿ ಬರೆಯಲಾಗುತ್ತಿತ್ತು. 1950ರ ದಶಕದಲ್ಲಿಯೇ ನಂಜನಗೂಡು ಮತ್ತು ಮೈಸೂರಿನ ಮೇಲೆ ಸಣ್ಣ ವಿಮಾನದ ಮೂಲಕ ಈ ಹಲ್ಲು ಪುಡಿಯನ್ನು ಕರಪತ್ರಗಳು ಗಾಳಿಯಲ್ಲಿ ತೂರಿ ಪ್ರಚಾರ ಮಾಡಲಾಯಿತು. ಆ ಕಾಲಕ್ಕೆ ಇದು ಭಾರತದಲ್ಲೇ ಸೃಷ್ಟಿಯಾದ ದೊಡ್ಡ ಇತಿಹಾಸ. ನಂಜನಗೂಡು ಹಲ್ಲುಪುಡಿಯ ಕವರ್ ಮೇಲಿದ್ದ ಬಿ ವಿ ಪಂಡಿತ್ ಅವರ ಫೋಟೋ ಮತ್ತು ನಂಜನಗೂಡು ಹಲ್ಲುಪುಡಿ ಎಂಬ ಕೆಂಪು ಕಪ್ಪು ಅಕ್ಷರಗಳಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅಚ್ಚು ಹೊತ್ತಿದ್ದವು. ತಮಿಳುನಾಡಿನಲ್ಲಿ ಇದನ್ನು ನಂಜನಗೂಡು ಫಲ್ ಪುಡಿ ಅಂತಲೇ ಕರೆಯುತ್ತಾರೆ, ಪ್ರೀತಿಯಿಂದ ಕರೆಯುತ್ತಾರೆ. ಪೇಸ್ಟ್ ಮತ್ತು ಟೂತ್ ಬ್ರಷ್ಗಳು ಭಾರತಕ್ಕೆ ಲಗ್ಗೆ ಇಡುವ ಮುನ್ನ ಕೋಟ್ಯಾಂತರ ಜನರ ಬೆಳಗಿನ ದಿನಚರಿ ಶುರುವಾಗಿದ್ದಿದ್ದೇ ಈ ನಂಜನಗೂಡು ಹಲ್ಲುಪುಡಿಯಿಂದ. ಕಾಲ ಬದಲಾದಂತೆ ಪ್ಲಾಸ್ಟಿಕ್ ಟೂತ್ ಬ್ರಷ್ಗಳು ಮತ್ತು ಕೆಮಿಕಲ್ ಟೂತ್ ಪೇಸ್ಟ್ಗಳು ಮಾರುಕಟ್ಟೆಗೆ ಬಂದವು. ಯುವ ಪೀಳಿಗೆಗಳು ಈ ಪೇಸ್ಟಿನ ಕಡೆ ಗಮನಗಳು ವಾಲಿತು. ನಂಜನಗೂಡು ಹಲ್ಲುಪುಡಿಯ ಮಾರಾಟ ಕಡಿಮೆಯಾಯಿತಾದರೂ ಇಂದಿಗೂ ಆಯುರ್ವೇದ ಪ್ರಿಯರೇ ಮತ್ತು ಹಳೆಯ ತಲೆಮಾರಿನ ಜನರು ಇದನ್ನು ನೆನಪಿಸಿಕೊಳ್ಳುತ್ತಾರೆ. ಇಂದಿಗೂ ಮಾರುಕಟ್ಟೆಯಲ್ಲಿ ಇದು ಲಭ್ಯವಾಗಿರುತ್ತದೆ. ಕೇವಲ ಭತ್ತದ ಹೊಟ್ಟು ಮತ್ತು ಗಿಡಮೂಲಿಕೆಗಳಿಂದ ಶುರುವಾಗಿ ದೇಶವೇ ತಿರುಗಿ ನೋಡುವಂತೆ ಬೆಳೆದು ನಿಂತ ನಂಜನಗೂಡು ಹಲ್ಲುಪುಡಿ ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆ ಪಡುವಂತಹ ಬ್ರ್ಯಾಂಡ್ ಸ್ಟೋರಿ. ನಿಮ್ಮ ಮನೆಯಲ್ಲಿ ಯಾರಾದರೂ ನಂಜನಗೂಡು ಹಲ್ಲುಪುಡಿ ಬಳಸಿದ್ದೀರಾ ಅಥವಾ ನಿಮಗೇನಾದರೂ ಇದರ ನೆನಪುಗಳು ಇದೆಯೇ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೂ ಶೇರ್ ಮಾಡಿ. ಇಂತಹದೇ ರೋಚಕ ವಿಷಯಗಳಿಗಾಗಿ ಶೋಧ ಯೂಟ್ಯೂಬ್ ಚಾನಲ್ನಲ್ಲಿ ದಿನಾಗಲೂ ನೋಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.